ಒಂದು ಅದ್ಭುತವಾದ ಶಾಂತಿ ಅನುಭವದ ನಂತರ ಭಿಕ್ಷುವಿನ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು. ಈಗ ಯಾವುದೇ ಗದ್ದಲ ಅವನ ಮನಸ್ಸಿಗೆ ತೊಂದರೆ ಕೊಡ್ತಾ ಇಲ್ಲ ಅನ್ನೋದು ಅನುಭವ ಮಾಡಿಕೊಂಡ ಭಿಕ್ಷು ಎಷ್ಟು ಸ್ಥಿರವಾಗಿದ್ದನೆಂದರೆ ವಿಚಾರಗಳು ಅವನನ್ನು ಮುಟ್ಟಲೂ ಆಗ್ತಾ ಇರಲಿಲ್ಲ. ಅದೇ ಸ್ಥಿತಿಯಲ್ಲಿ ಭಿಕ್ಷುವು ಗುರುಗಳ ಹತ್ತಿರ ಹೋಗ್ತಾನೆ. ಗುರುಗಳು ಅವನ ಮುಖವನ್ನು ನೋಡಿ ಅರ್ಥ ಮಾಡಿಕೊಂಡೇ ಬಿಟ್ಟರು. ಭಿಕ್ಷುವಿನ ಮನಸ್ಸು ನದಿಯ ಜೊತೆ ಒಂದಾಗಿದೆ. ಅವನ ದುಃಖ ತೊಳೆದು ಹೋಗಿದೆ. ಗುರುಗಳು ಕೇಳ್ತಾರೆ, ಈಗ ಹೇಳು, ತಬ್ಬಿಬ್ಬಿನಿಂದ ಗದ್ದಲದಿಂದ ಜನರಿಂದ ಏನಾದರೂ ಸಮಸ್ಯೆ ಇದೆಯಾ? ಭಿಕ್ಷು ಮೂಕನಾಗಿ ಗುರುಗಳ ಮುಂದೆ ತಲೆ ಬಗ್ಗಿಸಿಬಿಟ್ಟ. ಏನಾಯಿತೆಂದರೆ ಒಂದಿನ ಯುವ ಭಿಕ್ಷು ಗುರುಗಳ ಮುಂದೆ ಬಂದು ಕುಳಿತುಕೊಂಡ. ಮನಸ್ಸಲ್ಲಿ ಗೊಂದಲಗಳನ್ನು ಇಟ್ಟುಕೊಂಡು ಬಹಳ ಹೊತ್ತು ಕೂತಿದ್ದ. ಗುರುಗಳು ಅವನ ಭಾವವನ್ನು ನೋಡಿ ಎಲ್ಲ ಅರ್ಥ ಮಾಡಿಕೊಂಡು ಹೇಳ್ತಾರೆ, ನೀನು ಯಾವುದೋ ಒಂದು ತೊಂದರೆಯಲ್ಲಿರೋ ತರ ಕಾಣಿಸ್ತಾ ಇದೆ, ಹಿಂಜರಿಕೆ ಮಾಡದೇ ಹೇಳು. ಸಂಕೋಚ ಪಡುತ್ತಾ ಯುವ ಭಿಕ್ಷು ಹೇಳ್ತಾನೆ, ಗುರುಗಳೇ, ನನಗೆ ಇಲ್ಲಿ ಶಾಂತಿ ಸಿಗ್ತಾ ಇಲ್ಲ, ಸರಿಯಾಗಿ ಧ್ಯಾನ ಮಾಡಲಾಗ್ತಾ ಇಲ್ಲ. ಇಲ್ಲಿ ಕೆಲವರು ಅಭ್ಯಾಸದಲ್ಲಿ ಗಂಭೀರವಾಗಿದ್ದಾರೆ, ಉಳಿದವರೆಲ್ಲರೂ ಅಲ್ಲಿಯದು ಇಲ್ಲಿಯದು ಮಾತಾಡ್ತಾ ಇರ್ತಾರೆ, ಒಬ್ಬರಿಗೊಬ್ಬರು ಕಾಲೆಳಿತಾರೆ, ಒಬ್ಬರಿಗೊಬ್ಬರು ತೊಂದರೆ ಕೊಡ್ತಾರೆ. ಗುರುಗಳು ಶಾಂತವಾಗಿಯೇ ಕೇಳ್ತಾ ಇದ್ದರು. ಯುವ ಭಿಕ್ಷು ಸಾಹಸ ಮಾಡಿ ಹೇಳ್ತಾನೆ, ಗುರುಗಳೇ, ಕೆಲವು ಜನ ನನ್ನ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ತಾರೆ, ನನಗೆ ತೊಂದರೆ ಕೊಡಲು ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ನನ್ನ ಧ್ಯಾನಕ್ಕೆ ಪದೇ ಪದೇ ಭಂಗವಾಗ್ತಾ ಇದೆ. ಅದಕ್ಕಾಗಿ ನಾನು ಇಲ್ಲಿಂದ ಒಂದು ಏಕಾಂತದ ಜಾಗಕ್ಕೆ ಹೋಗಬೇಕೆಂದಿದ್ದೇನೆ. ಯಾವುದೋ ನಕಾರಾತ್ಮಕ ಮಾತುಗಳು ಕೇಳಿಸದಂತಹ, ಅಲ್ಲಿಯ ಶಾಂತ ವಾತಾವರಣದಿಂದ ಮನಸ್ಸಿಗೆ ಶಾಂತಿ ಸಿಗುವಂತಹ, ಧ್ಯಾನದಲ್ಲಿ ಆಳವಾಗಿ ಇಳಿಯುವಂತಾಗಬೇಕು. ಗುರುಗಳು ಸುಮ್ಮನೆ ಇದ್ದರು. ಭಿಕ್ಷುವಿನ ಕೋರಿಕೆ ಅವರಿಗೆ ಒಪ್ಪಿಗೆ ಇರಲಿಲ್ಲ. ಭಿಕ್ಷು ಮತ್ತೆ ಹೇಳ್ತಾನೆ, ಗುರುಗಳೇ, ನನಗೆ ಇಲ್ಲಿ ಬಹಳ ತೊಂದರೆ ಆಗ್ತಾ ಇದೆ, ನೀವೇ ನನಗೆ ಒಂದು ಶಾಂತವಾಗಿರೋ ಜಾಗಕ್ಕೆ ಕಳಿಸಿಕೊಡಿ. ಗುರುಗಳು ಹೇಳ್ತಾರೆ, ಸರಿ, ನಿನಗೆ ಅಷ್ಟೊಂದು ತೊಂದರೆ ಆಗ್ತಾ ಇದೆ ಅಂದರೆ ಹೊರಡುವಂತೆ. ನಾವಿದರ ಬಗ್ಗೆ ನೀನು ಎಲ್ಲಿಗೆ ಹೋಗಬಹುದಂತ ನಾಳೆ ಮಾತಾಡೋಣ. ಆದರೆ ಈಗ ಎಲ್ಲರೂ ನದಿಯ ದಡದಲ್ಲಿ ವಿಹಾರಕ್ಕೆ ಹೋಗ್ತಾ ಇದ್ದಾರೆ. ನಡಿ, ಮೊದಲು ಅಲ್ಲಿಗೆ ಹೋಗೋಣ. ಅದನ್ನ ಹೇಳ್ತಾ ಹೇಳ್ತಾ ಗುರುಗಳ ಮುಖದಲ್ಲಿ ಒಂದು ಮಂದಹಾಸ ಇತ್ತು. ಆದರೆ ಅದನ್ನ ಯುವ ಭಿಕ್ಷು ನೋಡಲಿಲ್ಲ. ಗುರುಗಳು ಎಲ್ಲಾ ಶಿಷ್ಯರನ್ನು ಕರೆದುಕೊಂಡು ನದಿಯ ದಡಕ್ಕೆ ಹೊರಟರು. ಪ್ರತಿಯೊಬ್ಬರೂ ಒಂದೊಂದು ಗುಂಪು ಮಾಡಿಕೊಂಡು ಕೂತರು. ಆದರೆ ದೂರುತ್ತಿರುವ ಭಿಕ್ಷು ಒಂಟಿಯಾಗಿ ಬಿಟ್ಟ. ಆಗ ಗುರುಗಳು ಅದೇ ಯುವ ಭಿಕ್ಷುವಿನ ಹತ್ರ ಹೋಗಿ, ನನ್ನ ಮಾತನ್ನ ಗಮನ ಇಟ್ಟು ಕೇಳು. ನೀನು ನದಿಯ ದಡದಲ್ಲೇ ಕುಳಿತು ನನ್ನದೊಂದು ಕೊನೆಯ ಕೆಲಸ ಮಾಡು. ನದಿಯಲ್ಲಿ ಹುಟ್ಟುವ ಅಲೆಗಳು ನೀರಿನ ಗುಳ್ಳೆಗಳು, ಮೇಲ್ಮೈಯಲ್ಲಿ ತೇಲುತ್ತಿರುವ ಎಲೆಗಳು. ನೀನು ಕೇವಲ ಅವುಗಳನ್ನು ಗಮನಿಸು ಅಷ್ಟೇ. ಈ ತರ ನೀನು ನಿನ್ನ ಮನಸ್ಸನ್ನು ನೀರಿನಿಂದ ತುಂಬಿಸಿದಾಗ ನನ್ನ ಹತ್ರ ಬರಬೇಕು. ಅಷ್ಟು ಹೇಳಿ ಗುರುಗಳು ಅಲ್ಲಿಂದ ದೂರ ಹೊರಟು ಹೋದರು. ಭಿಕ್ಷು ತಲೆಯಾಡಿಸುತ್ತಾ ನೀರಿನ ಕಡೆಗೆ ನೋಡ್ತಾ ಹೋದ. ನಂತರ ಸ್ವಲ್ಪ ಸಮಯ ಆದ ಮೇಲೆ ಯೋಚನೆ ಮಾಡ್ತಾನೆ, ನಾನು ಗುರುಗಳ ಮಾತೇನ ಒಪ್ಪಿಕೊಂಡೆ, ಆದರೆ ಈ ನೀರನ್ನು ನನ್ನ ಮನಸ್ಸಲ್ಲಿ ಹೇಗೆ ತುಂಬಿಸೋದು? ಈ ಗುರುಗಳು ನನ್ನಿಂದ ಏನ್ ಬಯಸ್ತಿದ್ದಾರೆ? ಮತ್ತೆ ಅವನಿಗೆ ನೆನಪಾಗುತ್ತೆ, ಗುರುಗಳು ನೀರಿನಲ್ಲಿ 3 ವಿಷಯವನ್ನ ನೋಡಲು ಹೇಳಿದ್ದಾರೆ. ಅದನ್ನೇ ಯೋಚನೆ ಮಾಡ್ತಾ ಭಿಕ್ಷು ಹರಿಯುತ್ತಿರುವ ನದಿಯನ್ನು ನೋಡತೊಡಗಿದ. ಸ್ವಲ್ಪ ಸಮಯದಲ್ಲೇ ಅವನು ನೋಡ್ತಾನೆ, ಅವನ ಮನಸ್ಸು ನದಿಯನ್ನ ಹೊರತುಪಡಿಸಿ ಎಲ್ಲಾ ಕಡೆ ಓಡ್ತಾ ಇದೆ. ಅವನ ಧ್ಯಾನ ಅಕ್ಕಪಕ್ಕ ಇರೋ ಜನರ ಕಡೆ ಹೋಗ್ತಾ ಇದೆ. ಹೀಗೆಯೇ ಸ್ವಲ್ಪ ಹೊತ್ತು ನಡೆಯುತ್ತಲೇ ಇತ್ತು. ಯುವ ಭಿಕ್ಷು ತೀರ್ಮಾನ ಮಾಡ್ತಾನೆ, ಗುರುಗಳು ಕೊಟ್ಟಿರೋ ಕೊನೆ ಕೆಲಸವನ್ನ ಹೇಗಾದರೂ ಮಾಡಿ ಮುಗಿಸಲೇಬೇಕು. ಹೀಗೆ ದೃಢ ನಿರ್ಧಾರ ಮಾಡಿ ಭಿಕ್ಷು ನೀರಿನ ಮೇಲ್ಮೈ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿ ನೀರಿನ ಅಲೆಗಳನ್ನ ನೋಡತೊಡಗಿದ. ಒಂದು ಅಲೆ ಏಳ್ತಾ ಇತ್ತು, ಅದೇ ಇನ್ನೊಂದು ರೂಪಕ್ಕೆ ಬದಲಾಗುತ್ತಿತ್ತು. ನೀರು ಕಲ್ಲುಗಳಿಗೆ ಬಡಿದರೆ ಕೆಲವು ಗುಳ್ಳೆಗಳು ಉದ್ಭವಿಸುತ್ತಿದ್ದವು. ಆಗಾಗ ಮಧ್ಯದಲ್ಲಿ ವಿಚಾರಗಳು ಬರುತ್ತಿದ್ದವು. ಆದರೆ ಈಗ ಅವುಗಳ ಧ್ವನಿ ನಿಧಾನವಾಗತೊಡಗಿದವು. ಭಿಕ್ಷುಗೆ ಗಮನಿಸುವುದು ನಿಧಾನವಾಗಿ ಸುಲಭವಾಯಿತು. ನಂತರ ನದಿಯನ್ನು ಬಿಟ್ಟು ಬೇರೆ ಏನೂ ಉಳಿಯಲಿಲ್ಲ. ಭಿಕ್ಷುವಿಗೆ ಸ್ಪಷ್ಟವಾಗಿ ಜಿನುಗುವ ನೀರಿನ ಸದ್ದು ಕೇಳಿಸತೊಡಗಿತು. ನೀರಿನ ಶುದ್ಧ ಬಣ್ಣ, ನೀರಿನ ಮೇಲೆ ಕಾಣಿಸುವ ಸೂರ್ಯನ ಕಿರಣ, ಇವೆಲ್ಲವೂ ಪ್ರಯತ್ನ ಮಾಡದೇ ಕಾಣಿಸತೊಡಗಿದವು. ನದಿಯ ಮೇಲ್ಮೈ ನೋಡ್ತಾ ನೋಡ್ತಾ ಭಿಕ್ಷು ಇದ್ದಕ್ಕಿದ್ದಂತೆ ನೀರಿನ ವೇಗ, ನೀರಿನ ತಂಪು ತನ್ನೊಳಗೇ ಅನುಭವಿಸಿದ. ಅವನ ಮನಸ್ಸು ನದಿಯ ನೀರಿನ ತರ ತಂಪಾಯಿತು. ಅವನಿಗೆ ಅನಿಸುತ್ತೆ, ನದಿಯ ನೀರು ಅವನ ಮನಸ್ಸಿನ ಎಲ್ಲಾ ದೂರುಗಳು, ಭಯಗಳು ಮತ್ತು ಷರತ್ತುಗಳನ್ನ ತೊಳೆಯುತ್ತಾ ಹೋಗ್ತಾ ಇದೆ. ಅವನ ಕಣ್ಣುಗಳು ಯಾವಾಗ ಮುಚ್ಚಿದವೋ ಅನ್ನೋದು ಅವನಿಗೆ ತಿಳಿಯಲಿಲ್ಲ. ಈಗ ಅವನು ಪೂರ್ತಿಯಾಗಿ ಪ್ರಸ್ತುತ ಸಮಯದಲ್ಲಿದ್ದ. ನದಿಯ ಜೊತೆ ಒಂದಾಗಿ ಹೋಗಿದ್ದ. ಪ್ರಯತ್ನ, ನಿರಾಸೆ ಎಲ್ಲವೂ ಈ ಕ್ಷಣದ ನೆಮ್ಮದಿಯಲ್ಲಿ ತೊಳೆದು ಹೋಗಿತ್ತು. ಭಿಕ್ಷು ಕಣ್ಣು ತೆರೆದು ನೋಡಿದಾಗ ಎಲ್ಲರೂ ಹೊರಟು ಹೋಗಿದ್ದರು. ಮತ್ತೆ ಮಧ್ಯಾಹ್ನದ ಸಮಯ ಕೂಡ ಆಗ್ತಾ ಇತ್ತು. ಭಿಕ್ಷು ಕೂಡ ಆಶ್ರಮಕ್ಕೆ ಮರಳಿ ಬಂದ. ಆದರೆ ಈ ಬಾರಿ ಅವನ ಮುಖದಲ್ಲಿ ಶಾಂತಿ ಮತ್ತು ನಡಿಗೆಯಲ್ಲಿ ವಿಶ್ವಾಸವಿತ್ತು. ಅವನು ನೇರವಾಗಿ ಗುರುಗಳ ಹತ್ರ ಹೋದ.
ಗುರುಗಳು ನೋಡ್ತಾರೆ, ಭಿಕ್ಷುವಿನ ಮುಖದಲ್ಲಿ ಸ್ಥಿರತೆ ಇದೆ, ದುಃಖ ಮತ್ತು ಉದ್ವೇಗ ಮಾಯವಾಗಿದೆ. ಗುರುಗಳು ಅದನ್ನ ನೋಡಿ ಬಹಳ ಆನಂದಪಟ್ಟರು. ಅವರು ಹೇಳ್ತಾರೆ, ಈಗ ಹೇಳು, ಎಲ್ಲಿಗೆ ಹೋಗಬೇಕೆಂದಿದ್ದೀಯಾ? ಭಿಕ್ಷು ನಿಶ್ಶಬ್ದನಾಗಿದ್ದ. ಮನಸ್ಸಲ್ಲಿ ಎಲ್ಲಿಗಾದರೂ ಹೋಗುವ ಆಸೆಯೇ ಇರಲಿಲ್ಲ. ಯಾವುದೇ ಪ್ರಶ್ನೆ, ಯಾವುದೇ ಅಸಂತೋಷ ಇರಲಿಲ್ಲ. ಸರಿ ಹೇಳು, ಇವತ್ತು ನಿನಗೆ ಯಾರು ತೊಂದರೆ ಕೊಟ್ಟರು? ಯಾರಾದರೂ ನಿನಗೆ ಹಂಗಿಸಿದರಾ? ಭಿಕ್ಷುಗೆ ತನಗೇ ಆಶ್ಚರ್ಯ ಆಗ್ತಾ ಇತ್ತು. ಅವುಗಳು ಈ ದಿನ ನನ್ನ ಮುಂದೆ ಸುಳಿಯಲೂ ಇಲ್ಲ. ಗುರುಗಳು ಕೇಳ್ತಾರೆ, ಸರಿ, ನನ್ಗೆ ಒಂದ್ ಹೇಳು, ನೀನು ಹೇಗೆ ಶಾಂತನಾದೆ? ದೃಢ ನಿಶ್ಚಯ ಗದ್ದಲಕ್ಕಿಂತಲೂ ಗಮನ ಮುಖ್ಯವಾಗಿದೆ. ಭಿಕ್ಷು ಹೇಳ್ತಾನೆ, ಗುರುಗಳೇ, ನಾನು ದೃಢವಾಗಿ ನಿಶ್ಚಯ ಮಾಡಿದೆ. ವಿಚಾರಗಳಿಗಿಂತ ಹೆಚ್ಚಾಗಿ ನನಗೆ ನದಿಗಳ ಅಲೆಗಳು ಮುಖ್ಯವಾಗಿದೆ. ಇದು ನನಗೆ ನನ್ನ ಕೊನೆಯ ಕೆಲಸವಾಗಿದೆ. ಇದರ ಹೊರತು ಬೇರೆ ಯಾವುದೂ ಮುಖ್ಯವಲ್ಲ. ಗುರುಗಳು ಹೇಳಿದ್ರು, ಬಹಳ ಒಳ್ಳೆಯದು. ಇದೇ ನಿನ್ನ ಮೊದಲನೆಯ ಪಾಠ. ವಿಚಾರಗಳ ಮೇಲೆ ಜಯ ಸಾಧಿಸೋಕೆ ದೃಢ ನಿಶ್ಚಯ ಮಾಡಬೇಕು. ನೀವೇ ಆದೇಶಿಸಬೇಕು, ಪ್ರಸ್ತುತ ಕ್ಷಣಕ್ಕಿಂತ ಹೆಚ್ಚು ಅಮೂಲ್ಯವಾದದ್ದು ಏನೂ ಇಲ್ಲ ಅಂತ. ಗುರುಗಳು ಹೇಳ್ತಾರೆ, ಈ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೋ. ನೀನು ಎಲ್ಲೇ ಹೋದರೂ ನಿನ್ನ ಮನಸ್ಸು ನಿನ್ನ ಜೊತೆಯಲ್ಲೇ ಇರುತ್ತೆ. ಈಗ ನಿನ್ನ ಅನುಭವದಿಂದ ಅರಿತುಕೊಂಡಿದ್ದೀಯಾ? ನೀನು ದೃಢ ನಿರ್ಧಾರದಿಂದಲೇ ವಿಚಾರಗಳ ಧ್ವನಿಯನ್ನು ಕಡಿಮೆ ಮಾಡಿ ಪ್ರಸ್ತುತ ಸಮಯದಲ್ಲಿ ಬರಬಹುದು. ಅದರ ಜೊತೆ ಇದನ್ನೂ ಅನುಭವ ಮಾಡಿಕೊಂಡೆ, ಅದು ನಿಮ್ಮೊಳಗೆ ಸಂಗ್ರಹವಾದ ದೂರುಗಳು ಪ್ರಸ್ತುತ ಕ್ಷಣಕ್ಕೆ ಬರುವ ಮೂಲಕವೇ ಕರಗುತ್ತವೆ. ಹಾಗಾದರೆ ನೀನು ಎಷ್ಟು ಪ್ರಸ್ತುತ ಸಮಯದಲ್ಲಿರ್ತೀಯೋ ನಿನ್ನ ಮನಸ್ಸು ಅಷ್ಟೇ ನಿನ್ನ ಆಧೀನದಲ್ಲಿ ಮಾಡ್ತಾ ಹೋಗ್ತೀಯಾ. ಇದೇ ಪ್ರಸ್ತುತ ಸಮಯ ನಿನ್ನ ಎಲ್ಲಾ ದೂರುಗಳ, ಎಲ್ಲಾ ಉದ್ವೇಗಗಳಿಗೆ ಪರಿಹಾರ. ಗುರುಗಳು ಹೇಳ್ತಾರೆ, ಇನ್ನೂ ಕೆಲವು ಪಾಠಗಳಿವೆ, ಅರ್ಥ ಮಾಡಿಕೋ. ಎರಡನೆಯ ಪಾಠ, ಮನಸ್ಸಿನ ವಿಶೇಷತೆ ಏನೆಂದರೆ ಅದು ಶಾಂತವಾಗಿರಲು ಎಂದೂ ಬಯಸೋದಿಲ್ಲ. ಯಾಕೆಂದರೆ ಮನಸ್ಸು ಶಾಂತವಾದರೆ ಅದರ ಅಸ್ತಿತ್ವಕ್ಕೆ ಆಪತ್ತು ಎದುರಾಗುತ್ತೆ. ಅದಕ್ಕೆ ನಿನ್ನ ಮನಸ್ಸು ಹೇಗೆ ಶಾಂತತೆಯ ಹತ್ರ ಬರ್ತಾ ಇರುತ್ತೋ, ನಿನ್ನ ಮನಸ್ಸು ಒಂದು ಆಟ ಆಡುತ್ತೆ. ಅದು ಸೋಲು ಒಪ್ಪಿಕೊಳ್ಳೋ ಮೊದಲು ಇನ್ನೊಬ್ಬರಲ್ಲಿ ಕೊರತೆಗಳನ್ನ ಹುಡುಕಲು ಮತ್ತೆ ತಾನೇ ಶ್ರೇಷ್ಠ ಅನಿಸಲು ಪ್ರಾರಂಭಿಸುತ್ತೆ. ಯಾಕೆಂದರೆ ಅಹಂಕಾರವು ಇತರರಲ್ಲಿ ಕೆಟ್ಟದ್ದನ್ನು ನೋಡುವುದರಿಂದಲೇ ಬಲಗೊಳ್ಳುತ್ತೆ. ಮತ್ತೆ ಮನಸ್ಸು ವಿಚಾರಗಳ ಹಾವಳಿಯಲ್ಲಿ ಸಿಲುಕಿಬಿಡುತ್ತೆ. ಅದಕ್ಕೆ ಯಾವಾಗ ಇಬ್ಬರು ಜನ ಭೇಟಿಯಾಗ್ತಾರೋ ಮೂರನೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಯಾವಾಗ ಮನುಷ್ಯ ಒಂಟಿಯಾಗಿರ್ತಾನೋ ಇನ್ನೊಬ್ಬರ ಬಗ್ಗೆ ಯೋಚಿಸ್ತಾನೆ ಇರ್ತಾನೆ. ಅವರ ಕೊರತೆಗಳನ್ನ ನೋಡಲು ಆರಂಭಿಸುತ್ತಾನೆ. ಮತ್ತೆ ತನ್ನದೇ ಯೋಚನೆಯಲ್ಲಿ ಪ್ರಮಾಣಿಸಿ ನೋಡ್ತಾನೆ, ನೋಡೋ, ನಾನಿಷ್ಟು ಅದ್ಭುತವಾಗಿದ್ದೀನಿ, ಬೇರೆಯವರು ಎಷ್ಟು ಕೆಟ್ಟವರಿದ್ದಾರೆ, ಎಲ್ಲರೂ ನನ್ನ ಹಂಗಿಸ್ತಾರೆ, ಅದರಲ್ಲಿ ನನ್ನದೇನು ತಪ್ಪಿಲ್ಲ. ಇದೆಲ್ಲ ಮನಸ್ಸಿನ ನಾಟಕ, ಅದರೊಳಗೆ ಬೀಳಬೇಡ. ಇಲ್ಲವಾದರೆ ನೀನು ಯಾವತ್ತೂ ದೂರುತ್ತಲೇ ಇರುತ್ತೀಯ. ಗುರುಗಳು ಹೇಳ್ತಾರೆ, ಮುಂದಿನ ಮಾತು ನೆನಪಿಡು. ದೂರು ಹೇಳೋ ಮನಸ್ಸು ನಿರ್ಬಲವಾಗಿರುತ್ತೆ, ಮತ್ತೆ ನಿರ್ಬಲ ಮನಸ್ಸು ಯಾವತ್ತೂ ಶಾಂತವಾಗಿರಲ್ಲ. ಪ್ರಸ್ತುತ ಸ್ಥಿತಿಗೆ ಯಾವತ್ತೂ ಬರೋದೇ ಇಲ್ಲ. ನೀನು ಎಲ್ಲೇ ಹೋದರೂ ನಿನ್ನ ಮನಸ್ಸಿನ ಜೊತೆಯಲ್ಲೇ ಹೋಗ್ತೀಯ. ಅದಕ್ಕಾಗಿ ಜಾಗರೂಕನಾಗಿರು. ಒಂಟಿಯಾಗಿ ಕೂತಿರುವಾಗ ಯಾರಲ್ಲಿಯೂ ಕೊರತೆಗಳನ್ನ ಹುಡುಕಬೇಡ. ಗುರುಗಳ ಮಾತುಗಳನ್ನು ಕೇಳಿ ಭಿಕ್ಷು ಪೂರ್ಣ ರೀತಿ ಮೌನವಾಗಿ ಬಿಟ್ಟ. ಆತ್ಮನಿರೀಕ್ಷಣ ಮಾಡತೊಡಗಿದ. ಗುರುಗಳು ಹೇಳ್ತಾರೆ, ನೆನಪಿಡು, ನಿನಗೆ ಎಂದಿಗೂ ಪೂರ್ತಿಯಾಗಿ ವ್ಯಾಕುಲತೆ ಇಲ್ಲದ ಜಾಗ ಸಿಗೋದೇ ಇಲ್ಲ. ಯಾಕೆಂದರೆ ಪ್ರಕೃತಿಯಲ್ಲಿ ಎಲ್ಲವೂ ಎರಡು ವಿರುದ್ಧ ಗುಣಗಳಿರುತ್ತವೆ. ಹೇಗೆ ಹಗಲಿದ್ದರೆ ರಾತ್ರಿ ಇರುತ್ತೋ, ಮುಂಜಾನೆ ಇದ್ದರೆ ಸಂಜೆ ಇರುತ್ತೋ, ನಗು ಇದ್ದರೆ ಅಳು ಇರುತ್ತೋ, ಶಾಂತಿ ಇದೆ ಅಂದರೆ ಗದ್ದಲವೂ ಇದೆ. ಅಂದರೆ ಪೂರ್ತಿಯಾಗಿ ಶಾಂತವಾಗಿರುವ ಯಾವುದೇ ಜಾಗ ಇಲ್ಲ. ಹಾಗಾದರೆ ನಿನಗೆ ಶಾಂತಿಯೇ ಸಿಗದ, ನಿನಗೆ ತೊಂದರೆ ಕೊಡದ ಜಾಗ ಎಲ್ಲೂ ಸಿಗುವುದೇ ಇಲ್ಲ ಅಂತ ಅರ್ಥವೂ ಅಲ್ಲ. ಎಲ್ಲಿ ವಿಚಲನೆ ಇದೆಯೋ ಅಲ್ಲಿ ಶಾಂತಿಯೂ ಇದೆ. ಇದೇ ಪ್ರಕೃತಿ ನಿಯಮ. ಮತ್ತು ಈ ಮಾತು ಕೇವಲ ಪ್ರಸ್ತುತ ಸ್ಥಿತಿಗೆ ಬಂದಾಗಲೇ ಅನುಭವ ಆಗುತ್ತೆ. ಅದಕ್ಕಾಗಿ ನಾನು ಎಲ್ಲಕ್ಕಿಂತ ಮೊದಲು ನದಿಯ ಅಲೆಗಳನ್ನು ನೋಡಲು ಹೇಳಿದೆ. ಗುರುಗಳು ಹೇಳ್ತಾರೆ, ಈಗ ನಿನಗೆ ಅರ್ಥವಾಗಿದೆ. ಧ್ಯಾನದ ಕಡೆಗೆ ನಿನ್ನ ದೃಢ ನಿರ್ಧಾರ ತೆಗೆದುಕೊಂಡಿದ್ದರೆ ನೀನು ಅಂತರಂಗದ ಮತ್ತು ಬಹಿರಂಗದ ಗದ್ದಲವನ್ನು ಗೆಲ್ಲಬಹುದು. ಭಿಕ್ಷುವು ತಲೆ ಬಗ್ಗಿಸಿ ತಲೆ ಆಡಿಸಿದ. ಗುರುಗಳೇ, ಈಗ ನನಗೆ ಅರ್ಥವಾಗಿದೆ. ನಾನು ಎಲ್ಲೇ ಹೋದರೂ ನನ್ನ ಮನಸ್ಸಿನ ಜೊತೆಯೇ ಹೋಗಬೇಕು ಮತ್ತು ನಾವು ಪ್ರಸ್ತುತ ಸ್ಥಿತಿಯಲ್ಲೇ ಇದ್ದು ಮನಸ್ಸನ್ನು ಗೆಲ್ಲಬೇಕು. ಗೆಳೆಯರೆ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.